ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK Convention Hall. Book now, flat 50% discount. Save of the season. Wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ದಿವಂಗತ ಶ್ರೀ ಸುಭಾಷ್ ರೆಡ್ಡಿ ಪಾಟೀಲ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆಯ ಮಾಜಿ ಖಜಾಂಚಿರವರ ಸ್ಮರಣಾರ್ಥವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರವನ್ನು ಜುಲೈ 1ರಿಂದ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಆರಂಭಗೊಳ್ಳುತ್ತಲಿದೆ. ಸ್ಥಳ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದ 1ನೇ ಮಹಡಿ, ರಾಯಚೂರು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದರವೇಶ ಕಂಪನಿಯಿಂದ 5,000 ಕೋಟಿ ರೂಪಾಯಿ ವಂಚನೆ, ಸಮಗ್ರ ತನಿಖೆ ನಡೆಸಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಲಿ ಎಂ ವಿರೂಪಾಕ್ಷಿ. ರಾಜ್ ಕಾಲುವೆಗಳಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ವೀಕ್ಷಣೆ, ಅಗತ್ಯವಿರುವ ಕಡೆ ಹೂಳು ತೆಗೆಯಲು ಅಧಿಕಾರಿಗಳಿಗೆ ಸೂಚನೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಡಿಸಿ ಭೇಟಿ, ಮಕ್ಕಳೊಂದಿಗೆ ಊಟ ಸೇವನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ, ದದ್ದಲ್ ಬಸನಗೌಡ ಪಂಪಣ್ಣನ ವರ ಮುಂದುವರೆದ ತಪಾಸಣೆ, ಬಂಧನ ಭೀತಿ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಜಿಲ್ಲಾ ಸಮಿತಿ ಅಸ್ತಿತ್ವಕ್ಕೆ, ಶಿಕ್ಷಣ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಕ್ರಮ, ಸೈಯದ್ ಹಬೀಬ್ ಪಾಷಾ. ತುಂಗಭದ್ರಾ ಎಡದಂಡೆ ಕಾಲುವೆ ಮೈಲ್ 69ರಲ್ಲಿ ತಪ್ಪು ಗೇಜ್ ಸರಿಪಡಿಸಲು ಆಗ್ರಹಿಸಿ ರೈತ ನಿಯೋಗ ಡಿಸಿಗೆ ಭೇಟಿ. ಗಾರಲದೆನ್ನೆಯಲ್ಲಿ ಬೀದಿ ನಾಯಿ ಕಚ್ಚಿ 4 ಮಕ್ಕಳಿಗೆ ಗಾಯ. ಹಳೆ ಆಶ್ರಯ ಕಾಲೋನಿಗಳ ಮೂಲ ಫಲಾನುಭವಿಗಳಿಗೆ ಮನೆ ಹಂಚಲು ಆಗ್ರಹಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಮನವಿ. ಅಲ್ಪಸಂಖ್ಯಾತರ ಮನೆ ಮೇಲೆ ಗುಂಪು ಹತ್ಯೆ ಖಂಡಿಸಿ ಎಸ್ಡಿಪಿಐ ಪ್ರತಿಭಟನೆ. ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ವಿಶ್ವ ಜನಸಂಖ್ಯಾ ದಿನಾಚರಣೆ ಜಾಥಾಕ್ಕೆ ಚಾಲನೆ. ಜನಸಂಖ್ಯೆ ನಿಯಂತ್ರಣ ಅಗತ್ಯವಾಗಿದೆ, ಡಾ ಸುರೇಂದ್ರ ಬಾಬು. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ದರ್ವೇಶ್ ರಿಯಲ್ ಎಸ್ಟೇಟ್ ಕಂಪನಿ ಹೆಸರಿನಲ್ಲಿ ಬಡ ಜನರಿಂದ ಹಣ ಹೂಡಿಕೆ ಮಾಡಿಕೊಂಡು ಶೇಕಡಾ 14ರಷ್ಟು ಬಡ್ಡಿ ಹಣ ನೀಡುವುದಾಗಿ ನಂಬಿಸಿ 5,000 ಕೋಟಿ ರೂಪಾಯಿಗಳಿಗೆ ವಂಚಿಸಿರುವ ಘಟನೆ ಸಮಗ್ರ ತನಿಖೆ ನಡೆಸಿ ಸರ್ಕಾರವೇ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆಗ್ರಹಿಸಿದರು. ದರ್ವೇಶ್ ರಿಯಲ್ ಎಸ್ಟೇಟ್ ಕಂಪನಿ ಹೆಸರಿನಲ್ಲಿ ಬಡ ಜನರಿಂದ ಹಣ ಹೂಡಿಕೆ ಮಾಡಿಕೊಂಡು ಶೇಕಡಾ 14ರಷ್ಟು ಬಡ್ಡಿ ಹಣ ನೀಡುವುದಾಗಿ ನಂಬಿಸಿ 5,000 ಕೋಟಿ ರೂಪಾಯಿಗಳಿಗೆ ವಂಚಿಸಿರುವ ಘಟನೆ ಸಮಗ್ರ ತನಿಖೆ ನಡೆಸಿ ಸರ್ಕಾರವೇ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ದರ್ವೇಶ ಕಂಪನಿ ಕಾರ್ಯನಿರ್ವಹಿಸಿ ಏಜೆಂಟರ ಮೂಲಕ ಜನರಿಂದ ನಗದು ಹಣ ಸಂಗ್ರಹಿಸಿ ಕೆಲ ದಿನಗಳವರೆಗೆ ಬಡ್ಡಿ ಪಾವತಿಸಿ ಈಗ ನಾಪತ್ತೆಯಾಗಿದೆ. ನಗರದ ಎಲ್ಬಿಎಸ್ ನಗರ ಸೇರಿದಂತೆ ಜಿಲ್ಲೆ ಸಿರುವಾರ, ಗಬ್ಬೂರು, ಮಾನ್ವಿಗಳಲ್ಲಿ ಶಾಖೆಗಳನ್ನು ಪ್ರಾರಂಭಿಸಿ ಸರಿಸುಮಾರು 5,000 ಕೋಟಿ ರೂಪಾಯಿ ಅಧಿಕ ಹಣ ಸಂಗ್ರಹಿಸಿದೆ. ಹಣ ಪಡೆದಿರುವುದಕ್ಕೆ ಯಾವುದೇ ಮೌಲ್ಯ ಇಲ್ಲದ ಬಾಂಡ್ಗಳನ್ನು ನೀಡಿದೆ. ಬಡ್ಡಿ ಆಸೆಗೆ
ನಿವೃತ್ತ ನೌಕರರು, ಬಡವರು ಹಣವನ್ನು ಸಾಲ ತಂದು ಹೂಡಿ ವಂಚನೆಗೆ ಒಳಗಾಗಿದ್ದಾರೆ. ತೆಲಂಗಾಣ, ಬಾಂಬೆಯವರೆಗೂ ಕಂಪನಿ ವಿಸ್ತರಿಸಿಕೊಂಡಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ವ್ಯವಹಾರ ನಡೆಸುತ್ತಿದ್ದರೂ ಜಿಲ್ಲಾಡಳಿತ ಯಾವುದೇ ನಿಗಾ ವಹಿಸಿಲ್ಲ. ಜಿಲ್ಲೆಯ ಪೊಲೀಸರು ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ. ಪೊಲೀಸ್ ಅಧಿಕಾರಿಗಳು, ಪೇದೆಗಳು ಸಹ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡಿ ವಂಚನೆಗೆ ಒಳಗಾಗಿದ್ದಾರೆ. ಇಂತಹ ಕಂಪನಿ ಉದ್ಘಾಟನೆಗೆ ಶಾಸಕರು, ಸಚಿವರುಗಳು ಹೋಗಿರುವುದು ದುರಂತ ಎಂದರು. ಇಸ್ಪೀಟ್ ಬೆಟ್ಟಿಂಗ್ ಕೇಸ್ಗಳನ್ನು ಭೇದಿಸುವ ಪೊಲೀಸರು ದರ್ವೇಶ ಕಂಪನಿ ಮೋಸ ಮಾಡಿದ್ದರೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಸಾರ್ವಜನಿಕರು ಕೇಸ್ ದಾಖಲು ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಜನರ ಹಣದ ರಕ್ಷಣೆಗೆ ಸರ್ಕಾರವೇ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಬೇಕಿದೆ. ಮಹಮ್ಮದ್ ಹುಸೇನ್ ಹುಜಾ ಎಂಬುವವರ ಮಾಲೀಕತ್ವ ಕಂಪನಿಯಿಂದ ವಂಚಿತರಾದ ಜನರು ಕಂಗಾಲಾಗಿದ್ದಾರೆ. ವಕೀಲೊಬ್ಬರು ಗ್ರಾಹಕರಿಗೆ ಹಣ ನೀಡುವುದಾಗಿ ಹೇಳುತ್ತಿದ್ದಾರೆ. ವಂಚನೆಗೆ ಒಳಗಾದ ಜನರ ರಕ್ಷಣೆಗೆ ಕ್ಷೇಮಾಭಿವೃದ್ಧಿ ಸಂಘ ರಚಿಸಲಾಗಿದೆ. ಅಲ್ಲದೆ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಅಧಿವೇಶನದಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರಸ್ತಾಪಿಸಲು ಪಕ್ಷ ಹೈಕಮಾಂಡ್ಗೆ ಮನವಿ ಮಾಡಲಾಗಿದೆ. ಸರ್ಕಾರ ಕೂಡಲೇ ಕೇಸ್ ದಾಖಲಿಸಿ ತನಿಖೆ ನಡೆಸಬೇಕು. ಹೂಡಿಕೆ ಮಾಡಿದ ಜನರಿಗೆ ಹಣ ಮರಳಿಸಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ಹಂತದಲ್ಲಿ ಹೋರಾಟ ರೂಪಿಸಲಾಗುತ್ತದೆ. ಜನಪರ ಸಂಘಟನೆಗಳು, ಪ್ರಜ್ಞಾವಂತರು ವಂಚನೆಗೆ ಒಳಗಾದ ಜನರ ಪರವಾಗಿ ಧ್ವನಿ ಎತ್ತಬೇಕೆಂದರು. ಬಾಂಡ್ ಮೂಲಕ ನೀಡಿದ ಬಡ್ಡಿ ದರ ಕೆಲವರಿಗೆ ನೀಡಲಾಗಿದೆ. ಆದರೆ ನಗದು ರೂಪದಲ್ಲಿ ಹಣ ಸಂಗ್ರಹಿಸಿರುವ ಕಂಪನಿ ಈಗ ನಾಪತ್ತೆಯಾಗಿದೆ. ಕೂಡಲೇ ಅನ್ಯಾಯಕ್ಕೆ ಒಳಗಾದ ಜನರಿಗೆ ನ್ಯಾಯ ಒದಗಿಸಲು ಹೋರಾಟ ನಡೆಸಲಾಗುತ್ತದೆ ಎಂದರು. ಏನೇನಾಗಿದೆ ವ್ಯವಹಾರ ಒಪ್ಪಂದಗಳು, ಯಾವ ರೀತಿಯಲ್ಲಿ ಅವನು 12% 14% ಕೊಡಲಿಕ್ಕೆ ಯಾವ ರೀತಿಯಲ್ಲಿ ಬಾಂಡ್ಗಳನ್ನು ಕ್ರಿಯೇಟ್ ಮಾಡ್ತಿದ್ದ, ಬಾಂಡ್ಗಳಲ್ಲಿ ಇರ್ತಕ್ಕಂಥ ವಿಷಯ ಏನು, ಜನರು ಕೊಡ್ತಕ್ಕಂಥ ಇದೇನು ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ಜನರ ಹತ್ರ ಅವ್ರು ಕೊಟ್ಟಿರ್ತಕ್ಕಂಥ ಅಗ್ರಿಮೆಂಟ್ ಬಾಂಡ್ಸ್, ಒಪ್ಪಂದ ಪತ್ರಗಳು ಅವೆಲ್ಲ ಕೂಡ ಕಲೆಕ್ಟ್ ಮಾಡಿದ್ದೀವಿ. ಈಗಾಗಲೇ ಇದನ್ನು ನಾನು ಈ ಕಂಪನಿಗಳ ಮೋಸದ ಕಂಪನಿಗಳನ್ನು ದೊಡ್ಡ ನಮ್ಮ ಮಂತ್ರಿಗಳು, ನಮ್ಮ ಶಾಸಕರುಗಳು ಇನಾಗ್ರೇಷನ್ ಮಾಡ್ತಕ್ಕಂಥದ್ದು ಬಹಳ ದುರ್ದೈವ. ಎಷ್ಟು ಇದಂತಂದರೆ ಜನರಿಗೆ ಮೋಸ ಮಾಡಿದ ರಾಯಚೂರಿನಲ್ಲಿ ಸುಮಾರು 5,000 ಕೋಟಿ ಮೇಲ್ಪಟ್ಟು ಒಂದು ಅವ್ಯವಹಾರ ನಡೀತದಂತಂದರೆ ಇಲ್ಲಿನ ಅಡ್ಮಿನಿಸ್ಟ್ರೇಷನ್, ಇಲ್ಲಿನ ಪೊಲೀಸ್ ಯಂತ್ರಾಂಗ ಕಂಪ್ಲೀಟಾಗಿ ಸತ್ತೋಗಿದೆ. ಸತ್ತಿಲ್ಲ, ಕಂಪ್ಲೀಟಾಗಿ ಅವ್ರ ಜೊತೆಲಿ ಇನ್ವಾಲ್ವ್ ಆಗಿ ಲೂಟಿ ಮಾಡೋ ಕಂಪನಿ ಜೊತೆಯಲ್ಲಿ ಶಾಮೀಲಾಗಿಡಿ ಪೊಲೀಸ್ ಮುಖ್ಯಾಧಿಕಾರಿಯಿಂದ ಹಿಡ್ಕೊಂಡು ಸಣ್ಣ ಪೊಲೀಸರವರೆಗೆ ಈ ಒಂದು ದಂಧೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಮೋಸ್ಟ್ ಹೆಚ್ಚು ಕಡಿಮೆ 250ಕ್ಕೂ ಹೆಚ್ಚು ಪೊಲೀಸರು, DYSP ಕೇಂದ್ರದಿಂದ ಹಿಡ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್, PSIಗಳು, ಜಮೇದಾರ್ಗಳು, ASIಗಳು ಕೂಡ ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಇಷ್ಟು ಎಲ್ಲೋ ಒಂದು ಕಡೆ ಹಳ್ಳಿಯಾಗ ಯಾವುದೋ ಒಂದು ಇದರಲ್ಲಿ ಇಸ್ಪೇಟ್ ಆಡಿದ್ರೆ ಒತ್ತುಗಳಿಕೊಂಡ್ಬಂದು ಅವರು ಒಳಗಾಗ್ತಕ್ಕಂಥದ್ದು. ಯಾವುದೋ ಒಂದು ರೂಮ್ನಲ್ಲಿ ಮೊಬೈಲ್ಗಳ ಮೂಲಕ ಕ್ರಿಕೆಟ್ ಬೆಟ್ಟಿಂಗ್ ಮಾಡ್ತಾರೆ ಅಂತಿದ್ದಾರೆ. ಅದ್ರ ಸ್ಮೆಲ್ ಇಟ್ಕೊಂಡು ಪೊಲೀಸರು ಒದ್ದು ಹಿಡ್ಕೊಂಡ್ಬಂದು ಅದನ್ನು ಬಂದ್ ಮಾಡಿಸ್ತಕ್ಕಂಥ ಕೆಲಸ ಪೊಲೀಸರು ಮಾಡ್ತಾರೆ. ಇವತ್ತು ರಾಯಚೂರಿನಲ್ಲಿ ಇಷ್ಟು 5,000 ಕೋಟಿ ಮೇಲ್ಪಟ್ಟು ವ್ಯವಹಾರ ನಡೆದ್ರೆ ಈ ಪೊಲೀಸರು ಅಂತಕ್ಕಂಥ ಯಂತ್ರಾಂಗ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ 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 ವಿಚಿತ್ರವಾದಂಥ ಸಂಗತಿ ಇದೆ. ಇವತ್ತು ಪೊಲೀಸರಿಗೆ ನಿಜವಾಗಲೂ ಈ ಸಮಾಜದಲ್ಲಿ ಅವ್ಯವಹಾರಗಳು, ಅಕ್ರಮ ಚಟುವಟಿಕೆಗಳು ಬಂದಾಗಬೇಕಂತಂದ್ರೆ ಕೂಡಲೇ ಶೋ ಮೋಟಿವ್ ಕೇಸು ಮಾಡ್ಕೊಂಡು ಅವರು ಒತ್ತು ಒಳಗಾಕಿ ಜನರಿಗೆ ನ್ಯಾಯ ಕೊಡ್ಬೋದಾಗಿದೆ. ಇವತ್ತು 1 ತಿಂಗಳಿಂದ ದರ್ವೇಶ್ ಕಂಪನಿ ಕ್ಲೋಸ್ ಆಗಿದೆ. 1 ತಿಂಗಳಿಂದ ದರ್ವೇಶ್ ಕಂಪನಿ ಕ್ಲೋಸ್ ಆಗಿದೆ. ಡೈಲಿ ಇನ್ವೆಸ್ಟರ್ಸ್ ಸುಮಾರು 500 ಜನ 1000 ಜನ ದರ್ವೇಶ್ ಕಂಪನಿ ಹತ್ರ ಹೋಗಿ ಕೂತ್ಕೊಂಡು ಯಾವಾಗ ನಮ್ಗೆ ದುಡ್ಡು ಕೊಡ್ತೀರಿ, ಯಾವಾಗ ನಮ್ಗೆ ದುಡ್ಡು ಕೊಡ್ತೀರಿ ಅಂತಕ್ಕಂಥ ಅಂಗುಲಾಸ್ ಕೊಟ್ಟಾರೆ. ನಾನು ಇಲ್ಲಿ LBS ನಗರಿಗೆ ಭೇಟಿ ಮಾಡಿದೆ. ಸುಮಾರು ಒಂದು 100-150 ಜನ ಹೆಣ್ಣು ಗಂಡರ ಜೊತೆಯಲ್ಲಿ ಮಾತಾಡಿದೆ. ಸರ್, ಮೈ ಮೇಲೆ ಇದ್ದಿರ್ತಕ್ಕಂಥ ಬಂಗಾರನ ನಾವು ಒತ್ತಿ ಇಟ್ಟು ಮಾರಿ, ನಾನು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಕೂಡಲೇ ಇನ್ವೆಸ್ಟರ್ಸನ್ನ ಮೀಟ್ ಮಾಡಿ, ಇನ್ವೆಸ್ಟರ್ ಜೊತೆಯಲ್ಲಿ ಎಲ್ಲರನ್ನ ಕರೆದು ಯಾರ್ಯಾರು ಎಷ್ಟೆಷ್ಟು ಹೂಡಿಕೆ ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ, ಪೊಲೀಸ್ ಯಂತ್ರಾಂಗ ಮಾಡಬೇಕಂತಕ್ಕಂಥ ಮನವಿ ಮಾಡ್ತೀನಿ. ಜೊತೆಯಲ್ಲಿ ನಾವು ಈಗಾಗಲೇ ಇನ್ವೆಸ್ಟರ್ಸ್ ಮತ್ತು ಏಜೆಂಟ್ ಜೊತೆಯಲ್ಲಿ ಮಾತುಕತೆ ಆಡಿದಾಗ
ಒಂದು ಆರ್ಗನೈಸೇಷನ್ ಕೂಡ ಫಾರ್ಮೇಷನ್ ಮಾಡಿದ್ರು, ದರ್ವೇಶ್ ಗ್ರಾಹಕರ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ. ಇದು ಗ್ರಾಹಕರಿಗೆ ಏನು ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಕೂಡ ಕ್ರೋಢೀಕರಣ ಮಾಡಿಕೊಂಡು ಎಲ್ಲರ ಕಡೆ ಅವರ ಯಾವ್ಯಾವ ಬಾಂಡ್ಗಳನ್ನು ತಗೊಂಡಿದ್ದಾರೆ ಆ ಬಾಂಡ್ಗಳನ್ನು ಇವತ್ತು ಜನ ದರ್ವೇಶ್ ಕಂಪನಿ ಮುಂದೆ ಅಳ್ಕೊಂತ ಕುಂತಿದ್ದಾರೆ. ಯಾಕೆ ನಮಗೆ ಈಗ ಕೋರ್ಟ್ಗೆ ಹೋದ್ರೆ ಈ ಕೋರ್ಟ್ನಲ್ಲಿ ಈ ಬಾಂಡ್ ಮೂಲಕ ಅವ್ರಿಗೆ ಏನೂ ಕೂಡ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಬಾಂಡ್ ಅಷ್ಟು ಟೆಕ್ನಿಕಲ್ ಆಗಿ ಅವರು ಬಾಂಡನ್ನು ಮಾಡಿದ್ದಾರೆ. ಈ ಟೆಕ್ನಿಕಲ್ ಆಗಿ ಬಾಂಡನ್ನು ಮಾಡಿ ಕೋರ್ಟ್ಗೆ ಹೋದ್ರೆ ಅವ್ರು ₹1 ಕೂಡ ಸಿಗಬಾರ್ದು ಆ ರೀತಿಯಲ್ಲಿ ಮಾಡಿದ್ದಾರೆ. ಇದನ್ನ ನಾನು ವ್ಯವಸ್ಥಿತವಾಗಿ LUD ಕಾಲೇಜ್ ಮುಂದೆ ಒಂದು ಕಂಪನಿ ತೆಗೆದಿದ್ದೇನೆ, ಬೋಗಸ್ ಕಂಪನಿ. IDSMT ಲೆವೆಲಲ್ಲಿ IDSMT ಲೇಔಟ್ನಲ್ಲಿ ಒಂದು ಕಂಪನಿ ತೆಗೆದಿದೆ. ಇಲ್ಲಿ ನಮ್ಮ ಬೋಗ್ಯ ಬಾರಿಯಿಂದ ಒಂದು ಕಂಪನಿ ಇತ್ತು, ಅದು ಮುಚ್ಚಿಕೊಂಡು ಇದರಲ್ಲಿ. ಹೀಗಾಗಿ ನಾನು ಪೊಲೀಸ್ ಯಂತ್ರಾಂಗ ಮತ್ತು ಇಡೀ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ. ಯಾರು ಈ ಮುಖ್ಯಸ್ಥರು ಅವನು ಎಲ್ಲಿಂದ ಬಂದ, ಏನು ಬಂದ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಮೊಹಮ್ಮದ್ ಹುಸೇನ್ ಸುಜಾ ಅವನು ಮಾಡಿಕೊಡ್ತಕ್ಕಂಥ ಈ ಅಗ್ರಿಮೆಂಟ್ ಕಾಪೀಸ್ ಇದರಲ್ಲಿ ಏನೇನಿಲ್ಲ. ಅವನು ಅಗ್ರಿಮೆಂಟ್ ಕಾಪೀಸರಲ್ಲಿ ಮೊಹಮ್ಮದ್ ಹುಸೇನ್ ಸುಜಾ ಇಸ್ ದ ಪ್ರೊಪರೇಟರ್, ಈ ದರ್ವೇಶ್ ಕಂಪನಿಯ ಮಾಲಕ. ಇವನು LBS ನಗರದಲ್ಲಿ ಇದನಂತೆ ಅಂತೇಳಿ ಹೇಳ್ತಾರೆ. ಬಟ್ ಇವತ್ತಿನವರೆಗೆ LBS ನಗರ ಮೊದಲು ಇದ್ದ, ಈಗ ಗಂಡ ಹೆಂಡತಿ ಫ್ಯಾಮಿಲಿ ತಾಯಿ ಎಲ್ಲರೂ ಕೂಡ 1 ತಿಂಗಳಿಂದ ನಾಪತ್ತೆ ಇದಕ್ಕೆಲ್ಲ ಕೂಡ ನಾಪತ್ತೆ ಮಾಡಿ ಒಬ್ಬನು ಅಡ್ವೊಕೇಟ್ ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ನ್ಯಾಯ ಕೊಡಿಸ್ತಕ್ಕಂಥವನು, ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥವ್ರು ಇವತ್ತು ಅವನು ಓಡಿಸಿ ಆ ಕಂಪನಿ ಒಳಗಡೆ ಕೂತ್ಕೊಂಡು ಜನರ ಹತ್ರ ಡೀಲಿಂಗ್ ಮಾಡ್ತಾರೆ. ಕಾರಣಾತ್ ಅಂತೇಳಿ ಇದು ಎಷ್ಟು ಮಟ್ಟಿಗೆ ಅಂತಂದ್ರೆ ಈ ಪೊಲೀಸರಿಗೆ ಎಲ್ಲ ಗೊತ್ತಿದೆ. ಸಾರ್ವಜನಿಕರು ರೊಚ್ಚಿಗೇಳುವ ಮುಂಚೆನೆ ಜಿಲ್ಲಾಡಳಿತ, ಪೊಲೀಸ್ ಯಂತ್ರಾಂಗ ದಯವಿಟ್ಟು ಮೊಹಮ್ಮದ್ ಸುಜಾ ಎಲ್ಲಿದಾನ ಅವನು ಹುಡುಕೊಂಬಂದು ಎಷ್ಟು ದುಡ್ಡು ಜನರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ದುಡ್ಡನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ಮಾಡ್ತೀನಿ. ಜೊತೆಯಲ್ಲಿ ಇದು ನಾನು ಸಮಗ್ರವಾಗಿ ಇದರ ದಾಖಲೆಗಳು, ಆಡಿಯೋ ಕ್ಲಿಪ್ಸು, ವಿಡಿಯೋ ಕ್ಲಿಪ್ಸು, ಮೊಹಮ್ಮದ್ ಸುಜಾ ಎಲ್ಲಿಂದ ಕಚೇರಿಗಳನ್ನು ಮಾಡಿದ್ದಾರೆ, ಯಾರ್ಯಾರು ಕಚೇರಿ ಇನಾಗ್ರೇಷನ್ ಮಾಡಿದ್ದಾರೆ, ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಕಚೇರಿ ಇದಾಯಿತು, ಅವೆಲ್ಲ ಕೂಡ ಈಗಾಗಲೇ ಸಮಗ್ರವಾದಂಥ ವರದಿಯನ್ನ ಮಾಡಿಕೊಂಡು ನಮ್ಮ ಪಕ್ಷದ ಹೈಕಮಾಂಡ್ ಜೊತೆ ಮಾತಾಡಿ ಇದನ್ನ. ಈ ಸಂದರ್ಭದಲ್ಲಿ ಮಹಾಂತೇಶ್ ಪಾಟೀಲ್ ಅತ್ನೂರು, ಲಕ್ಷ್ಮೀಪತಿ ಗಾಣದಾಳ್, ಎನ್ ಶಿವಶಂಕರ್, ಸಣ್ಣ ನರಸಿಂಹ ನಾಯಕ್, ಹಂಪಯ್ಯ ನಾಯಕ್, ನಾಗರಾಜಗೌಡ, ನರಸಪ್ಪ ಆಶಾಪುರ್, ರಾಮಕೃಷ್ಣ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಹಾದು ಹೋಗಿರುವ ರಾಜಕಾಲುವೆ ಸ್ಥಿತಿಯನ್ನು ನಗರಸಭೆ ಅಧಿಕಾರಿಗಳೊಂದಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದಲ್ಲಿ ಹಾದು ಹೋಗಿರುವ ರಾಜಕಾಲುವೆ ಸ್ಥಿತಿಯನ್ನು ನಗರಸಭೆ ಅಧಿಕಾರಿಗಳೊಂದಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಜಕಾಲುವೆ ಕಳೆದ ಬಾರಿ ಕೆಲ ಕಡೆಗಳಲ್ಲಿ ಹೂಳು ತೆಗೆಯಲಾಗಿದ್ದು, ಮತ್ತೊಂದು ಮಳೆ ಪ್ರಾರಂಭವಾಗಿದ್ದರಿಂದ ಅಗತ್ಯವಿರುವ ಕಡೆ ರಾಜಕಾಲುವೆ ಸ್ವಚ್ಛಗೊಳಿಸುವ ಮೂಲಕ ಜನರ ಮನೆಗಳಿಗೆ ನೀರು ನುಗ್ಗುವುದನ್ನು ತಡೆಯಬೇಕೆಂದು ಸೂಚಿಸಿದರು. ಸಿಯಾತಲ, ಮಡ್ಡಿಪೇಟೆ, ಹರಿಜನವಾಡ ಸೇರಿದಂತೆ ಅನೇಕ ಬಡಾವಣೆಗಳ ರಾಜಕಾಲುವೆ ಪರಿಶೀಲಿಸಿದರು.
ಪಾರ್ಟಿಕಲ್ಸ್ ಆಗಿರ್ತಾವಲ್ಲ ಈ ಬಂದ್ಕೊಂತ ಹೋಗ್ತಾವ. ಈ ಕಲ್ವಟ್ನ ಏನ್ ಮಾಡ್ತಿದ್ದೆ ಮಲ್ಲಿಕಾರ್ಜುನ? ಆ ಕಲ್ವಟ್ ಎಲ್ಲ ಪೇಪರ್ನಾಗ ಸದ್ಯಕ್ಕೆ ಇನ್ನೊಂದು ಪೈಪ್ ಹಾಕಕ್ಕೆ ಎಷ್ಟು ಅಷ್ಟೇ. ಪೈಪ್ ಹಾಕಿ ರೋಡ್ ಕೂಡಿದ್ರೆ ಇದಾಗ್ತದೆ, ಮಳೆ ಅವತ್ತೇ ಆಗ್ಬೋದು. ಬ್ಲಡ್ ಎಮರ್ಜೆನ್ಸಿ ಮಾಡಿ ಮೇನ್ ಇಲ್ಲೇ ಮಲ್ಲಿಕಾರ್ಜುನ ಚಂದ್ರಕಾಂತ್ ಮುಂದ ಗ್ಯಾರೇಜ್ನವರಿಗೆ ನೋಟಿಸ್ ಕೊಟ್ಟು ಮಕ್ಕಳು ಎಲ್ಲ ನೋಟಿಸ್ ಮಾಡ್ರ ಚಂದ್ರಕಾಂತ್ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಶಶಿರಾಜ್, ನಾಗರಾಜ್, ಕಡಗೋಳು ಆಂಜನೇಯ ಪೋಗಲ್, ಪೌರಾಯುಕ್ತ ಸಿದ್ದಯ್ಯ ಹಿರೇಮಠ್, ಪರಿಸರ ಅಧಿಕಾರಿ ಸೇರಿ ಅನೇಕರು ಇದ್ದರು. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿದ್ದು ಓದುವ ಅವಕಾಶವಿದ್ದು ಯಾರಿಗೇನು ಕಡಿಮೆ ಇಲ್ಲ. ಕಷ್ಟಪಟ್ಟು ಓದುವ ಮೂಲಕ ಕಾಲವನ್ನು ಬೆಳೆಸಿಕೊಳ್ಳಬೇಕೆಂದು ನೂತನ ಜಿಲ್ಲಾಧಿಕಾರಿ ನಿತೀಶ್ ಹೇಳಿದರು. ಅವರು ನಿನ್ನೆ ಸಂಜೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸಂಜೆ ಭೇಟಿ ಮಾಡಿ ಮಕ್ಕಳೊಂದಿಗೆ ಊಟ ಮಾಡಿ ಮಕ್ಕಳೊಂದಿಗೆ ಸಮಯ ಕಳೆದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರ ಉತ್ತಮ ಅವಕಾಶ ನಿಮಗೆ ನೀಡಿದೆ. ಸಮಯ ಕಳೆದು ಹೋದ ಮೇಲೆ ಬರುವುದಿಲ್ಲ. ವಿದ್ಯಾರ್ಥಿ ಜೀವನದಲ್ಲಿಯೇ ಕಷ್ಟಪಟ್ಟು ಓದುವ ಮೂಲಕ ಗುರಿ ತಲುಪಬೇಕು. ಶಿಕ್ಷಣ ಮುಗಿದ ಮೇಲೆ ಚಿಂತಿಸಿದರೆ ಕಾಲ ಮಿಂಚಿ ಹೋಗಿರುತ್ತದೆ. ಕೇವಲ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಶ್ರಮವಹಿಸಿ ಶಿಕ್ಷಣ ಪಡೆದು ಸದುಪಯೋಗ ಪಡೆಯಬೇಕೆಂದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಮಹೇಶ್ ಪೋದ್ದಾರ್, ಪ್ರಾಂಶುಪಾಲರಾದ ಕಲ್ಪನಾ ಬಿರಾದರ್, ನಿಲಯ ಪಾಲಕರು ಹುಲಿಯಪ್ಪ, ಸಹ ಶಿಕ್ಷಕರಾದ ಸಾಬುಗೌಡ, ಶಾಂತಮೂರ್ತಿ, ವೆಂಕಟೇಶ್, ಭೀಮೇಶ್, ಶಾಂತಲಾ, ನಾಗರತ್ನ, ರಮೇಶ್, ಸರ್ವಮಂಗಳ, ರೆಹನಾ ಬೇಗಂ, ಈರಣ್ಣ, ಲೋಕೇಶ್ ಸೇರಿದಂತೆ ಇತರರಿದ್ದರು.
ಒಂದೇ ಇತ್ತು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿದ್ದು ಓದುವ ಅವಕಾಶವಿದ್ದು ಯಾರಿಗೇನೂ ಕಡಿಮೆ ಇಲ್ಲದ ಕಷ್ಟಪಟ್ಟು ಓದುವ ಮೂಲಕ ಕಾಲವನ್ನು ಬಳಸಿಕೊಳ್ಳಬೇಕೆಂದು ನೂತನ ಜಿಲ್ಲಾಧಿಕಾರಿ ನಿತೀಶ್ ಹೇಳಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಹಣ ವ್ಯವಹಾರ ಆರೋಪದ ಮೇಲೆ ಗ್ರಾಮೀಣ ಶಾಸಕ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ಬಸನಗೌಡ ಹಾಗೂ ಮಾಜಿ ಆಪ್ತ ಸಹಾಯಕ ಪಂಪಣ್ಣ ಇವರ ಮನೆ ಮೇಲೆ ನಡೆದ ಇಡಿ ದಾಳಿ ಮುಂದುವರೆದಿದ್ದು ತಡರಾತ್ರಿಯವರೆಗೆ ತಪಾಸಣೆ ನಡೆದಿದೆ. ಅಧಿಕಾರಿಗಳು ಇಂದು ಕೂಡ ತನಿಖೆ ಮುಂದುವರೆಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಹಣ ವ್ಯವಹಾರ ಆರೋಪದ ಮೇಲೆ ಗ್ರಾಮೀಣ ಶಾಸಕ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ಬಸನಗೌಡ ಹಾಗೂ ಮಾಜಿ ಆಪ್ತ ಸಹಾಯಕ ಪಂಪಣ್ಣ ಇವರ ಮನೆ ಮೇಲೆ ದಾಳಿ ನಡೆಸಿ ಇಡಿ ದಾಳಿ ಮುಂದುವರೆದಿದ್ದು ತಡರಾತ್ರಿವರೆಗೆ ತಪಾಸಣೆ ನಡೆದಿದೆ. ಅಧಿಕಾರಿಗಳು ಇಂದು ಕೂಡ ತನಿಖೆ ಮುಂದುವರೆಸಿದ್ದಾರೆ. ನಗರದ ಆಶಾಪುರ ರಸ್ತೆ ಆರ್ಆರ್ ಕಾಲೋನಿಯಲ್ಲಿ ಇರುವ ಬಸನಗೌಡರ ಮನೆ ಬೆಂಗಳೂರಿನ ಯಲಹಂಕದಲ್ಲಿ ನಿವಾಸದಲ್ಲಿ ವಿಚಾರಣೆ ಮಹತ್ವದ ದಾಖಲೆ ಸಂಗ್ರಹಿಸಲಾಗುತ್ತಿದೆ ಎಂದು ಹೇಳಲಾಗಿದೆ. ಲಭ್ಯವಾಗಿರುವ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಇಡಿ ಅಧಿಕಾರಿಗಳಿಗೆ ರವಾನಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಪ್ರಿಂಟರ್, ಸ್ಕ್ಯಾನಿಂಗ್ ಮಷಿನ್ಗಳೊಂದಿಗೆ ದಾಖಲೆಗಳನ್ನು ಸಂಗ್ರಹಿಸುತ್ತಿರುವ ಅಧಿಕಾರಿಗಳು ಕುಟುಂಬಸ್ಥರ ವಿಚಾರಣೆ ನಡೆಸಿದ್ದಾರೆ ಎಂದು ಹೇಳಲಾಗಿದೆ. ಶಾಸಕರು ನಡೆಸಿರುವ ಹಣದ ವ್ಯವಹಾರದ ಮೇಲೆ ನಿಗಾ ವಹಿಸಿರುವ ಅಧಿಕಾರಿಗಳು ಬ್ಯಾಂಕ್ ಖಾತೆಯ ಮೂಲಕ ವ್ಯವಹರಿಸಿರುವುದು ಸೇರಿದಂತೆ ಆಸ್ತಿ ಖರೀದಿ, ನಗದು ಹಣ ವಹಿವಾಟಿನ ಬ್ಯಾಂಕ್ಗಳ ಮಾಹಿತಿ ಸಂಗ್ರಹಿಸಲಾಗಿದೆ. ಇಡಿ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿವೆ. ಬೆಂಗಳೂರಿನಲ್ಲಿ ಎಸ್ಐಟಿ ತನಿಖೆ ನಡೆಯುತ್ತಿದ್ದರೂ ಇಡಿ ಅಧಿಕಾರಿಗಳು ಸಂಗ್ರಹಿಸಿರುವ ಮಾಹಿತಿ ಆಧರಿಸಿ ಮುಂದಿನ ಸಂಜೆಯೊಳಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹಣ ಮೂಲದ ಸ್ಪಷ್ಟತೆ ದೊರೆಯದೆ ಹೋಗಿರುವುದರಿಂದ ಬಂಧನ ಭೀತಿ ಆವರಿಸಿದೆ. ಕಳೆದ 4-5 ತಿಂಗಳಲ್ಲಿ ನಡೆದಿರುವ ಜಮೀನು, ಆಸ್ತಿ, ವಾಹನಗಳ ಖರೀದಿಯ ಕುರಿತು ದಾಖಲೆಗಳನ್ನು ಸಂಗ್ರಹಿಸಿರುವ ಇಡಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಪಂಪಣ್ಣ ಶಾಸಕ ದದ್ದಲ್ ಬಸನಗೌಡ ಇವರ ಆಪ್ತ ಸಹಾಯಕನಾಗಿದ್ದಾಗ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ 55 ಲಕ್ಷ ರೂಪಾಯಿ ಹಣ ಪಡೆದಿರುವ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದು, ಪಡೆದ ಹಣ ಯಾರಿಗೆ ಪಾವತಿಸಿರುವ ಕುರಿತು ವಿಚಾರಣೆ ನಡೆಸಿದ್ದಾರೆ. ಪಂಪಣ್ಣನವರ ವೈಯಕ್ತಿಕ ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ಸಂಗ್ರಹಿಸಿರುವ ಅಧಿಕಾರಿಗಳು ಬಂಧಿಸುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ. ಈಗಾಗಲೇ ಸಚಿವರಾಗಿದ್ದ ಬಿ ನಾಗೇಂದ್ರ ಇವರ ಆಪ್ತ ಸಹಾಯಕ ಹರೀಶ್ ಅವರನ್ನು ಬಂಧಿಸಲಾಗಿದೆ. ಈಗ ಪಂಪಣ್ಣನನ್ನು ಸಹ ವಶಕ್ಕೆ ಪಡೆಯುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಜಿಲ್ಲಾ ಸಮಿತಿ ರಚಿಸಲಾಗಿದ್ದು, ಆರೋಗ್ಯ, ಶಿಕ್ಷಣ ಸೇರಿದಂತೆ ಮಾನವ ಹಕ್ಕುಗಳ ರಕ್ಷಣೆಗೆ ಸಮಿತಿ ಹೋರಾಟ ನಡೆಸಲಿದೆ ಎಂದು ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಹಬೀಬ್ ಬಾಷಾ ಹೇಳಿದರು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಜಿಲ್ಲಾ ಸಮಿತಿ ರಚಿಸಲಾಗಿದ್ದು, ಆರೋಗ್ಯ, ಶಿಕ್ಷಣ ಸೇರಿದಂತೆ ಮಾನವ ಹಕ್ಕುಗಳ ರಕ್ಷಣೆಗೆ ಸಮಿತಿ ಹೋರಾಟ ನಡೆಸಲಿದೆ ಎಂದು ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಹಬೀಬ್ ಬಾಷಾ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2009ರಲ್ಲಿ ಅಧಿಕೃತವಾಗಿ ಪ್ರಾರಂಭಗೊಂಡಿರುವ ಸಮಿತಿ ವಿಶ್ವ ಅಧ್ಯಕ್ಷರಾಗಿ ಡಾಕ್ಟರ್ ನೇಮಿತ್ ಸಿಂಗ್ ಪ್ರೇಮ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಆಲೋಕ್ ಸಿಂಗ್ ಕಾರ್ಯನಿರ್ವಹಿಸುತ್ತಿದ್ದಾರೆ. 54 ದೇಶಗಳಲ್ಲಿ ಸಂಘಟನೆ ಕಾರ್ಯನಿರ್ವಹಿಸಿದ್ದು, ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸಮಾಜಮುಖಿಯಾಗಿ ಸಂಘಟನೆ ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲೆಯಲ್ಲಿಯೂ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ಜಿಲ್ಲಾಧ್ಯಕ್ಷರಾಗಿ ಅಮೀರ್ ಪಾಷಾ, ಜಿಲ್ಲಾ ಉಪಾಧ್ಯಕ್ಷರುಗಳಾಗಿ ಅಮರಯ್ಯ ಸ್ವಾಮಿ, ಸೈಯದ್ ಮೆಹಬೂಬ್ ಪೀರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೈಯದ್ ಹಬೀಬ್ ಪಾಷಾ, ಜಿಲ್ಲಾ ಕಾರ್ಯದರ್ಶಿಗಳಾಗಿ ಕಲ್ಯಾಣ್ ಕುಮಾರ್, ಅಲಾ ಬಕ್ಷಾ, ಬಿ ಕಲ್ಪನಾ, ಜಿ ಅಶೋಕ್ ಕುಮಾರ್, ಜಿಲ್ಲಾ ಮಾಧ್ಯಮ ಕಾರ್ಯದರ್ಶಿಯಾಗಿ ಎಸ್ಪಿ ಸುರೇಶ್ ಹಿರೇಮಠ್, ಜಿಲ್ಲಾ ಕಾನೂನು ಕಾರ್ಯದರ್ಶಿಯಾಗಿ ವಿಶ್ವನಾಥ್ ಸ್ವಾಮಿ, ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳಾಗಿ ಸಿಎಸ್ ಮಲ್ಲಿಕಾರ್ಜುನರಾವ್, ಅಶೋಕ್ ಕುಮಾರ್ ಗುತ್ತೇದಾರ್, ಮಲ್ಲೇಶ್ ನಾಗಲಾಪುರ್ ಇವರನ್ನು ನೇಮಿಸಲಾಗಿದೆ ಎಂದರು. ಪ್ರಪಂಚದ 54 ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಸ್ಥೆಯು ಸುಮಾರು 2009ರಲ್ಲಿ ಅಧಿಕೃತವಾಗಿ ಘೋಷಣೆಯಾಗಿದ್ದು, ವಿಶ್ವ ಅಧ್ಯಕ್ಷರಾಗಿ ಡಾಕ್ಟರ್ ನೇಮ್ ಸಿಂಗ್ ಪ್ರೇಮಿ ನೇಮಕವಾಗಿದ್ದು, ಈ ಸಂಸ್ಥೆಯು ಯುನೈಟೆಡ್ ನೇಷನ್ ಮತ್ತು ಇಂಟರ್ನ್ಯಾಷನಲ್ ಬಾರ್ ಅಸೋಸಿಯೇಷನ್ ಸಹಕಾರದೊಂದಿಗೆ ಮಾನ್ಯತೆ ಪಡೆದಿದೆ. ಪ್ರಸ್ತುತ ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ಸಂಸ್ಥೆಯು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇತ್ತೀಚೆಗೆ ನಮ್ಮ ಸಂಸ್ಥೆಯ ಹೆಸರಿನಲ್ಲಿ ಭಾರತೀಯ ಅಂಚೆ ಇಲಾಖೆಯು ದೇಶಾದ್ಯಂತ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ವಿಶ್ವ ಅಧ್ಯಕ್ಷರಾದ ಡಾಕ್ಟರ್ ನೇಮ್ ಸಿಂಗ್ ಪ್ರೇಮಿ ಹಾಗೂ ಅಂತಾರಾಷ್ಟ್ರೀಯ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀ ಆಲೋಕ್ ಸಿಂಗ್ ಇವರುಗಳು ರಾಯಚೂರು ಜಿಲ್ಲಾ ಸಮಿತಿಗೆ ಈ ಕೆಳಕಂಡಂತೆ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಕೂಡಲೇ ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಆದೇಶ ಹೊರಡಿಸುತ್ತಾರೆ.
ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀ ಅಮೀರ್ ಪಾಷಾ, ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀ ಅಮರಯ್ಯ ಸ್ವಾಮಿ ಅವರು, ಇನ್ನೊಬ್ಬರು ಉಪಾಧ್ಯಕ್ಷರಾಗಿ ಶ್ರೀ ಸೈಯದ್ ಮೈಬೂಬ್ ಪೀರ್ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೈಯದ್ ಹಬೀಬ್ ಪಾಷನ್ ಅವರು, ಜಿಲ್ಲಾ ಕಾರ್ಯದರ್ಶಿಗಳಾಗಿ ಶ್ರೀ ಕಲ್ಯಾಣ್ ಕುಮಾರ್ ಅವರು, ಇನ್ನೋರ್ವ ಕಾರ್ಯದರ್ಶಿಯಾಗಿ ಶ್ರೀ ಅಲ್ಲಾ ಭಾಷನ್ ಅವರು, ನಮ್ಮ ಆಡಳಿತದಲ್ಲಿ ಮಾನವ ಏನಿದೆ ಎಲ್ಲ ಬರ್ತದೆ. ಅಂದ್ರೆ ನಮ್ದು ಮೊದಲ ಆದ್ಯತೆ ಹಾಸ್ಪಿಟಲ್, ಎಜುಕೇಶನ್. ನಮ್ಮ ಸಿಸ್ಟಮ್ ನಲ್ಲಿ ಏನ್ ತೊಂದರೆಗಳಾಗ್ತಾ ಇದೆ ಹಾಸ್ಪಿಟಲ್ಗಳಾಗಲಿ ವಿದ್ಯಾಭ್ಯಾಸಗಳಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ಸರ್ಕಾರದೊಂದಿಗೆ ನಾವು ಕೈ ಜೋಡಿಸಿ ನಮ್ಮ ಜಿಲ್ಲಾ ಡಿ.ಸಿ ಅವರಾಗಲಿ ಬೇರೆ ಬೇರೆ ಯಾವ ಅಧಿಕಾರಿಗಳಾಗಲಿ ಅವರನ್ನು ಕೈ ಜೋಡಿಸಿ ಅದನ್ನು ಪೂರ್ಣ ಮಾಡಲಿಕ್ಕೆ ನಾವು ಕೆಲಸ ಮಾಡ್ತೇವೆ. ಈ ಸಂದರ್ಭದಲ್ಲಿ ಅಮೀರ್ ಪಾಷಾ, ಅಮರಯ್ಯ ಸ್ವಾಮಿ, ಕಲ್ಯಾಣ ಕುಮಾರ್, ಅಲ್ಲಾ ಬಕ್ಷ, ವಿಶ್ವನಾಥ್ ಸ್ವಾಮಿ, ಸುರೇಶ್ ಹಿರೇಮಠ್, ಅಶೋಕ್ ಕುಮಾರ್ ಗುತ್ತೇದಾರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 98802409. SAK Convention Hall. Book now, flat 50% discount. Save up the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202.
N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, RTO ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. ದಿವಂಗತ ಶ್ರೀ ಸುಭಾಷ್ ರೆಡ್ಡಿ ಪಾಟೀಲ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆಯ ಮಾಜಿ ಖಜಾಂಚಿರವರ ಸ್ಮರಣಾರ್ಥವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರವನ್ನು ಜುಲೈ 1ರಿಂದ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಆರಂಭಗೊಳ್ಳುತ್ತಲಿದೆ. ಸ್ಥಳ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದ 1ನೇ ಮಹಡಿ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತುಂಗಭದ್ರಾ ಎಡದಂಡೆ ಕಾಲುವೆ ಮೈಲ್ 69ರಲ್ಲಿ ನೀರಿನ ಗೇಜ್ ಅಳತೆಯಲ್ಲಿ 1.10 ಅಡಿ ತಪ್ಪು ಅಳತೆ ಇದ್ದು ಸರಿಪಡಿಸುವಂತೆ ಒತ್ತಾಯಿಸಿ ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ವೇದಿಕೆ ನಿಯೋಗ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿತು. ತುಂಗಭದ್ರಾ ಎಡದಂಡೆ ಕಾಲುವೆ ಮೈಲ್ 69ರಲ್ಲಿ ನೀರಿನ ಗೇಜ್ ಅಳತೆಯಲ್ಲಿ 1.10 ಅಡಿ ತಪ್ಪು ಅಳತೆ ಇದ್ದು ಸರಿಪಡಿಸುವಂತೆ ಒತ್ತಾಯಿಸಿ ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ವೇದಿಕೆ ನಿಯೋಗ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿತು.
ರೈತ ಮುಖಂಡ ಶಂಕರಗೌಡ ಹರವಿ ನೇತೃತ್ವದ ರೈತ ನಿಯೋಗ ಜಿಲ್ಲಾಧಿಕಾರಿ ನಿತೀಶರನ್ನು ಭೇಟಿ ಮಾಡಿ 1 ಅಡಿ ನೀರು ಕೊನೆ ಭಾಗದ ರೈತರಿಗೆ ವಂಚಿಸಲಾಗುತ್ತಿದೆ. ಕಳೆದ ಜೂನ್ ತಿಂಗಳಿನಿಂದ ನಿರಂತರವಾಗಿ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಾಲುವೆ ನೀರು ಹರಿಸುವುದರೊಳಗೆ ತಪ್ಪು ಗೇಜ್ ಸರಿಪಡಿಸಬೇಕೆಂದು ಒತ್ತಾಯಿಸಿದರು. 3 ಅಳತೆಗಳನ್ನು ಅಳವಡಿಸಲಾಗಿದೆ. ಮುನಿರಾಬಾದ್ ಕಡೆಯಿಂದ ಅಳತೆ ಪಟ್ಟಿ ಕಾಣುವುದೇ ಇಲ್ಲ. 2ನೇ ಅಳತೆ ಪಟ್ಟಿಯಲ್ಲಿ 1.10 ಅಡಿ ವ್ಯತ್ಯಾಸವಿದೆ. 3ನೇ ಅಳತೆ ಪಟ್ಟಿ ಸರಿ ಇದ್ದರೂ ಅಳತೆ ಪುಸ್ತಕಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಕೊನೆ ಭಾಗದ ರೈತರಿಗೆ ತಪ್ಪು ಅಳತೆಯಿಂದ ವಂಚಿಸಲಾಗುತ್ತಿದೆ. ಕೂಡಲೇ ಕಾಲುವೆಗಳಿಗೆ ನೀರು ಹರಿಸುವ ಮೊದಲೇ ಸಮಸ್ಯೆ ಪರಿಹರಿಸಬೇಕೆಂದು ಮನವಿ ಮಾಡಿದರು. ಜಿಲ್ಲಾಧಿಕಾರಿ ನಿತೀಶ್ ಮಾತನಾಡಿ, ಈ ಕುರಿತು ನಿಗಮದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಕಾಲುವೆ ಅಲ್ಲಿ ಗೇಜ್ ಒಂದು ಅಳತೆ ಪಟ್ಟಿ ಬರೆದಾರೆ, ತಪ್ಪಿದೆ 1 ಫೀಟ್. ಆ ತಪ್ಪಿರೋದ್ರಿಂದ ನಮ್ಮ ತುಂಗಭದ್ರಾ ಎಡದಂಡೆ ಕಾಲುವೆ ಮೈಲ್ 19 ಕೆಳಗಿನ ಭಾಗದಾಗ ಬರ್ತಕ್ಕಂಥ ಎಲ್ಲ ರೈತರಿಗೆ ಭಾಳ ಸಮಸ್ಯೆ ಆಗಿದೆ. ಜಮೀನಿಗೆ ನೀರು ಬರ್ತಾ ಇಲ್ಲ. ಅದನ್ನು ಸರಿಪಡಿಸಲಿಕ್ಕೆ ನಾವು ಈ ತಿಂಗಳ ಈ ಹಂಗಾಮ ಪ್ರಾರಂಭ ಆದಾಗಲಿಂದ ಜೂನ್ 1ನೇ ತಾರೀಕಿಂದ ಇಲ್ಲಿವರೆಗೆ ಜಿಲ್ಲಾಧಿಕಾರಿಗಳನ್ನು ವಿವಿಧ ಅಧಿಕಾರಿಗಳನ್ನು ಭೇಟಿಯಾಗತಕ್ಕಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಜೂನ್ 1ನೇ ತಾರೀಕಿಂದ 1ನೇ ತಾರೀಕಿಗೆ ಬಂದಿದ್ವಿ, 14ನೇ ತಾರೀಕಿಗೆ ಬಂದಿದ್ವಿ, 18ನೇ ತಾರೀಕಿಗೆ ಬಂದಿದ್ವಿ, 1ನೇ ತಾರೀಕು ಬಂದಿದ್ವಿ, 8ನೇ ತಾರೀಕು ಮಸ್ಕಿ ಹತ್ರ ಹೋಗಿ ಫೋಟೋ ತಗೊಂಡು ಬಂದ್ವಿ. ಆಮೇಲೆ ಏನಂತ ಮೊನ್ನೆ ಹೋಗಿ SP ಅಡಿಷನಲ್ SP ಎಲ್ಲರನ್ನ ಭೇಟಿಯಾಗಿ ಬಂದ್ವಿ. ಈ ಎಲ್ಲ ಚಟುವಟಿಕೆ ಮಾಡ್ತಿದ್ವಿ. ಕಾಲುವೆ ನೀರು ಒಂದು ಸಲ ಬಿಟ್ಟ ಮೇಲೆ ಇದಕ್ಕೆ ಸರಿಪಡ್ಸೋಕ್ಕೆ ಆಗೋದಿಲ್ಲ. ಅದಕ್ಕೇನೆಂದರೆ ಕಾಲುವೆ ನೀರು ಬರೋಕ್ಕಿಂತ ಮೊದಲೇ ಏನು ತಪ್ಪಿರ್ತಕ್ಕಂಥ ಗೇಜನ್ನು ಸರಿಪಡಿಸಲಿಕ್ಕೆ ನಾವು ಮನವಿ ಮಾಡ್ತಾಯಿದ್ವಿ. 1 ಫೀಟ್ ಗೇಜ್ ಅಂತಂದರೆ ಸುಮಾರು ಒಂದು 60,000 ಎಕರೆಗೆ ಸಾಲ್ತಕ್ಕಂಥಷ್ಟು ನೀರು ಕಡಿಮೆ ಬರ್ತಾಯಿದೆ. ಅದರಿಂದ ತಕ್ಷಣ ಏನಂತ 1 ಫೀಟ್ ಅಂತಂದರೆ ಭಾಳ ದೊಡ್ಡ ಕ್ವಾಂಟಿಟಿ ಅದು. ಅಲ್ಲಿ ಅದನ್ನೇನೆಂದರೆ ಈಗ ನಮ್ಮಲ್ಲಿ ತಪ್ಪಿದ್ದು 8 ಫೀಟ್ ಬರೋದನ್ನು 9 ಫೀಟ್ ಅಂತೇಳಿ ತೋರ್ಸಕತ್ತಾರೆ, ತಪ್ಪು ಬರೋದು. ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ DC ಅವ್ರಿಗೆ ಮನವಿ ಕೊಟ್ಟಿವಿ. ಇವತ್ತೇನಂತಂದರೆ ಇಮಿಡಿಯೇಟ್ ತಕ್ಷಣ ಏನೋ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಮರೇಶ್ ಪಾಟೀಲ್ ಬಲ್ಲಟಗಿ, ವೈ ಬಸನಗೌಡ ಬಲ್ಲಟಗಿ, RS ಪಾಟೀಲ್ ನಾಗರದೇನಿ, M ಶರಣಗೌಡ, ಶಿವಕುಮಾರ್ ಹಳ್ಳಿ ಹೊಸೂರು, ಶರಣಪ್ಪ ಗೌಡ ನಕ್ಕುಂದಿ ಸೇರಿದಂತೆ ಅನೇಕರಿದ್ದರು. ಹುಚ್ಚುನಾಯಿ ಕಡಿತಕ್ಕೆ 3 ಮಕ್ಕಳು ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ತಾಲೂಕಿನ ಗಾರಲ್ದಿನಿ ಗ್ರಾಮದಲ್ಲಿ ನಡೆದಿದೆ. ಹುಚ್ಚುನಾಯಿ ಕಡಿತಕ್ಕೆ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ತಾಲೂಕಿನ ಗಾರಲ್ದಿನಿ ಗ್ರಾಮದಲ್ಲಿ ಜರುಗಿದೆ. ನಿನ್ನೆ ಮಧ್ಯಾಹ್ನ ಮನೆಯ ಅಂಗಳದಲ್ಲಿ ಆಟವಾಡುತ್ತಿದ್ದ ಪಾವನಿ 7 ವರ್ಷ, ಆಸಿಯಾ 3 ವರ್ಷ ಹಾಗೂ ಅಲ್ಸಿಯಾ ಮಹಮ್ಮದಿಯಾ ಸೇರಿ 4 ಬಾಲಕಿಯರಿಗೆ ಹುಚ್ಚುನಾಯಿ ಕಚ್ಚಿದೆ. ಇದರಿಂದಾಗಿ ತೀವ್ರವಾಗಿ ಗಾಯಗೊಂಡ 3 ಮಕ್ಕಳನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮತ್ತೋರ್ವ ಬಾಲಕಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಗ್ರಾಮದಲ್ಲಿ ಜಾನುವಾರು ಕುರಿಗಳಿಗೂ ಹುಚ್ಚುನಾಯಿ ದಾಳಿ ಮಾಡಿ ಗಾಯಗೊಳಿಸಿದೆ. ಗ್ರಾಮದಲ್ಲಿ ಹುಚ್ಚುನಾಯಿ ದಾಳಿಯಿಂದಾಗಿ ಆಕ್ರೋಶಗೊಂಡ ಗ್ರಾಮಸ್ಥರು ಹುಚ್ಚುನಾಯಿ ಕಡಿತಕ್ಕೆ ಒಳಗಾದ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು ಎಂದು ಪಾಲಕರು ಒತ್ತಾಯಿಸಿದ್ದಾರೆ. ಆಮೇಲೆ ಕೊಡು ಬೇರೆ ಉಳಿದಿಲ್ಲ.
ನಗರದ ಹಳೆಯ ಆಶ್ರಯ ಕಾಲೋನಿಯ ಸರ್ವೆ ನಂಬರ್ 581ರಲ್ಲಿ ಕಾನೂನು ಬಾಹಿರವಾಗಿ ಗುಡಿಸಲುಗಳು ಹಾಕಿದ್ದು ತೆರವುಗೊಳಿಸಿ ಮತ್ತು ಫಲಾನುಭವಿಗಳಿಗೆ ನಿವೇಶನ ಅಭಿವೃದ್ಧಿ ಮಾಡಿಕೊಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಹಳೆಯ ಆಶ್ರಯ ಕಾಲೋನಿಯ ಸರ್ವೆ ನಂಬರ್ 581ರಲ್ಲಿ ಕಾನೂನು ಬಾಹಿರವಾಗಿ ಗುಡಿಸಲುಗಳು ಹಾಕಿಕೊಂಡು ತೆರವುಗೊಳಿಸಿ ಮತ್ತು ಫಲಾನುಭವಿಗಳಿಗೆ ನಿವೇಶನ ಅಭಿವೃದ್ಧಿ ಮಾಡಿಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವತಿಯಿಂದ ಜಿಲ್ಲಾಧಿಕಾರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಹಳೆ ಆಶ್ರಯ ಕಾಲೋನಿಯಲ್ಲಿ 2017-18ರಲ್ಲಿ ವಾಜಪೇಯಿ ನಗರ ಯೋಜನೆ ಅಡಿಯಲ್ಲಿ ನಗರದ ಸರ್ವೆ ನಂಬರ್ 581ರಲ್ಲಿ ಭೂಮಿ ಮಂಜೂರಾಗಿ ನಿವೇಶನದ ಹಕ್ಕುಪತ್ರ ನೀಡಿ ಇಂದಿಗೆ 7 ವರ್ಷ ಕಳೆದರೂ ನಿವೇಶನ ಅಭಿವೃದ್ಧಿಪಡಿಸಿ ಹಂಚಿಕೆ ಮಾಡದೆ ಕಾಲಹರಣ ಮಾಡಲಾಗುತ್ತಿದೆ ಎಂದು ದೂರಿದರು. ನಗರದ ವಿವಿಧ ಕೊಳೆಗಾರೆ ಪ್ರದೇಶಗಳಲ್ಲಿ ಬಡ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪರಿಶಿಷ್ಟ ಸಮುದಾಯಗಳ ವಸತಿ ರಹಿತರಿಗೆ ನಿವೇಶನದ ಹಕ್ಕುಪತ್ರ ಹಂಚಿಕೆ ಮಾಡಿದ್ದು ಇದುವರೆಗೆ ನಿವೇಶನ ಗುರುತಿಸಿ ಹಂಚಿಕೆ ಮಾಡಿಲ್ಲ ಮತ್ತು ನಿವೇಶನದಲ್ಲಿ ಮೂಲಭೂತ ಸೌಲಭ್ಯಗಳಾದ ಚರಂಡಿ ಕಾಲುವೆ, ಕುಡಿಯುವ ನೀರು, ವಿದ್ಯುತ್ ದೀಪ, ರಸ್ತೆ ಡಾಂಬರೀಕರಣ ಇತ್ಯಾದಿ ಅಭಿವೃದ್ಧಿ ಮಾಡದೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ. ನಿವೇಶನದಲ್ಲಿ ಈಗಾಗಲೇ ಕೆಲ ರಾಜಕಾರಣಿಗಳು ಹಾಗೂ ಅವರ ಬೆಂಬಲಿಗರು ಕಾನೂನು ಬಾಹಿರವಾಗಿ ಅತಿಕ್ರಮಣ ಮಾಡಿ ಗುಡಿಸಲುಗಳನ್ನು ಹಾಕಿದಲ್ಲದೆ ಗುಡಿಸಲು ಹಾಕಿದ ವ್ಯಕ್ತಿಗಳಿಂದ ಸುಮಾರು 2 ರಿಂದ 3 ಲಕ್ಷ ಹಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಹಕ್ಕುಪತ್ರ ಪಡೆದ ಫಲಾನುಭವಿಗಳು ನಿವೇಶನ ನೀಡಬೇಕೆಂದು ಹೋರಾಟ ಮಾಡಿ ಮನವಿ ಸಲ್ಲಿಸಿದರೂ ಸಂಬಂಧಪಟ್ಟ ನಗರಸಭೆ ಹಾಗೂ ಜಿಲ್ಲಾಡಳಿತ ಸ್ಪಂದಿಸುತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಜನದರ್ಶನ ಕಾರ್ಯಕ್ರಮದಲ್ಲಿ ಗಮನಕ್ಕೆ ತರಲಾಗಿತ್ತು. ಜಿಲ್ಲಾಡಳಿತಕ್ಕೆ ಕ್ರಮ ಜರುಗಿಸುವಂತೆ ಸೂಚನೆ ನೀಡಿದರು. ಇಲ್ಲಿಯವರೆಗೆ ಸಂಬಂಧಿಸಿದ ನಗರಸಭೆ ಪೌರಾಯುಕ್ತರು ಮತ್ತು ಜಿಲ್ಲಾಡಳಿತ ಮೌನ ವಹಿಸಿರುವುದರಿಂದ ಸರ್ವೆ ನಂಬರ್ 581ರಲ್ಲಿ ಭೂಗಳ್ಳರು ಕಾನೂನು ಬಾಹಿರವಾಗಿ ಗುಡಿಸಲುಗಳನ್ನು ಹಾಕಿ ಅತಿಕ್ರಮಿಸಿದ್ದನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಬಗ್ಗೆ ಪರಿಶೀಲನೆ ಮಾಡಿ ಅತಿಕ್ರಮಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಹಾಕಿರುವ ಗುಡಿಸಲುಗಳನ್ನು ತೆರವುಗೊಳಿಸಿ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಮೂಲ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ತದನಂತರ ಮಾನ್ಯ ಉಸ್ತುವಾರಿ ಸಚಿವ ಮೌನ ವಹಿಸುವುದರಿಂದ ಸರ್ವೆ ನಂಬರ್ 581ರಲ್ಲಿ ಭೂಗಳ್ಳರು ಅತಿಕ್ರಮಣಿಸುವುದು ಅತ್ಯಂತ ಖಂಡನೀಯ. ಪ್ರಯುಕ್ತ ಸದರಿ ದಕ್ಷ ಮತ್ತು ಬ್ರಾಹ್ಮಣ ಮೇಲೆ ಸೂಚಿತ ಸರ್ವೆ ನಂಬರ್ 581ರ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಆಗಿರುವ ಅತಿಕ್ರಮಣ ಬಗ್ಗೆ ಪರಿಶೀಲನೆ ಮಾಡಿ ಅತಿಕ್ರಮಿಸಿದ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಹಾಕಿರುವ ದೂರಿನೊಂದಿಗೆ ಮನವಿ ಸಲ್ಲಿಸುತ್ತೇವೆ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಜಿಲ್ಲಾಧ್ಯಕ್ಷರಾದ ನಾವು ಜಾಗ ಯಾರು ರಾಜಕೀಯವರು ಬಂದು ಏನಾದ ನಮ್ಮದು ಜಾಗ ಅಂತಾನೆ ಇದೆ ಸರ್. ಈಗ ಏನೋ ಆಗಿದೆ ಅತಿಕ್ರಮ ಏನಾಗಿದೆ ಮತ್ತು ಹಣ ಅಂದರೆ ಹಕ್ಕುಪತ್ರ ನಮ್ಮ ಕೊಟ್ಟ ಜಾಗದಲ್ಲಿ ನಮ್ಮದು ನಾವು ನಾವು ಹಾಕ್ತೀವಿ ಅಂತೇಳಿ ನಮಗೆ ಗಲಾಟೆ ಮಾಡೋದು. ಕಾಲೋನಿ ಸರ್ವೆ ನಂಬರ್ 581ರಲ್ಲಿ ಕಾನೂನು ಬಹಿರವಾಗಿ ಗುಡಿಸಲುಗಳು ಹಾಕಿದ್ದು ತೆರವುಗೊಳಿಸಿ ಮತ್ತು ಫಲಾನುಭವಿಗಳಿಗೆ ನಿವೇಶನ ಅಭಿವೃದ್ಧಿ ಮಾಡಿ ನೀಡುವ ಬಗ್ಗೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಯಚೂರು ವತಿಯಿಂದ ತಮ್ಮಲ್ಲಿ ಈ ಮೂಲಕ ದೂರು ನೀಡುವುದೇನೆಂದರೆ ಸನ್ 2017-2018ರಲ್ಲಿ ವಾಜಪೇಯಿ ನಗರ ಯೋಜನೆ ಅಡಿಯಲ್ಲಿ ನಗರದ ಸರ್ವೆ ನಂಬರ್ 581ರಲ್ಲಿ ಭೂಮಿ ಮಂಜೂರಾಗಿ ನಿವೇಶನದ ಹಕ್ಕುಪತ್ರ ನೀಡಿ ಇಂದಿಗೆ 7 ವರ್ಷ ಕಳೆದರೂ ನಿವೇಶನ ಅಭಿವೃದ್ಧಿಪಡಿಸಲು ಹಂಚಿಕೆ ಮಾಡದೆ ಕಾಲಹರಣ ಮಾಡಲಾಗಿದೆ. ನಗರದ ವಿವಿಧ ಕೊಳೆಗೇರಿ ಪ್ರದೇಶಗಳಲ್ಲಿ ಬಡ, ಹಿಂದುಗಳ, ಅಲ್ಪಸಂಖ್ಯಾತರ ಹಾಗೂ ಪರಿಶಿಷ್ಟ ಸಮುದಾಯಗಳ ವಸತಿ ರಹಿತರಿಗೆ ನಿವೇಶನದ ಹಕ್ಕುಪತ್ರ ಹಂಚಿಕೆ ಮಾಡಿದ್ದು ಇದುವರೆಗೂ ನಿವೇಶನ ಗುರುತಿಸಿ ಹಂಚಿಕೆ ಮಾಡಿಲ್ಲ ಮತ್ತು ನಿವೇಶನದಲ್ಲಿ ಮೂಲಭೂತ ಸೌಲಭ್ಯಗಳಾದ ಚರಂಡಿ, ಕುಡಿಯುವ ನೀರು, ವಿದ್ಯುತ್ ದೀಪ, ರಸ್ತೆ ಡಾಂಬರೀಕರಣ ಇತ್ಯಾದಿ ಅಭಿವೃದ್ಧಿ ಮಾಡದೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ. ಸದರಿ ನಿವೇಶನದಲ್ಲಿ ಈಗಾಗಲೇ ಕೆಲವು ರಾಜಕಾರಣಿಗಳು ಹಾಗೂ ಬೆಂಬಲಿಗರು ಕಾನೂನು ಬಾಹಿರವಾಗಿ ಅತಿಕ್ರಮಣ ಮಾಡಿ ಗುಡಿಸಲುಗಳು ಹಾಕಿದ್ದಲ್ಲದೆ ಗುಡಿಸಲು ಹಾಕಿದ ವ್ಯಕ್ತಿಗಳಿಂದ ಸುಮಾರು 2 ರಿಂದ 3 ಲಕ್ಷ ಹಣ ಪಡೆಯಲಾಗುತ್ತಿದ್ದು ತಿಳಿದು ಬಂದಿದೆ. ಮುಂದುವರಿದ ಹಕ್ಕುಪತ್ರ ಪಡೆದ ಫಲಾನುಭವಿಗಳು ತಮಗೆ ನಿವೇಶನ ನೀಡಬೇಕೆಂದು ಅನೇಕ ಬಾರಿ ಹೋರಾಟ ಮಾಡಿ ಮನವಿ ಸಲ್ಲಿಸಿದರೂ ಸಂಬಂಧಪಟ್ಟ ನಗರಸಭೆ ಹಾಗೂ ಜಿಲ್ಲಾಡಳಿತ ಸ್ಪಂದಿಸುತ್ತಿಲ್ಲ. ಈಚೆಗೆ ನಗರದಲ್ಲಿ ಈ ಸಂದರ್ಭದಲ್ಲಿ ಖಲೀಲ್ ಅಹಮದ್, ರಾಚಯ್ಯ ಸ್ವಾಮಿ, ಲಿಂಗಪ್ಪ, ಮಲ್ಲೇಶ್, ಮರಿಲಿಂಗ, ಎಂ ಮಸರ್ಕಲ್, ಸೈಯದ್ ಚಾಂದ್, ಜಾಫರ್, ಈರೇಶ್, ಖಾಸಿಂ ಸಾಬ್, ಮನ್ನನ್, ಬಂದೆ ನವಾಜ್, ಸೈಯದ್ ಮನ್ಸೂರ್, ಜಲಾಲ್ ಸಾಬ್, ಸೈಯದ್ ಫಾರೂಕ್, ತಾಹಿರ್ ಪಾಷಾ, ರೆಹಮಾನ್, ಚಂದ್ರು, ಈರಣ್ಣ, ಬಾಬು, ಸೈಯದ್ ಮುಕ್ತಿಯಾರ್, ಪಾಂಡುರಂಗ, ಸುದರ್ಶನ್, ಆನಂದ್, ಶಾಕೀರ್, ಖಾಜಾ, ಅಬ್ದುಲ್ ಹಬೀಬ್, ಬಾಬಾ ಫಕ್ರುದ್ದೀನ್ ಇದ್ದರು.
ದೇಶದಲ್ಲಿ ನಡೆಯುತ್ತಿರುವ ಸಾಮೂಹಿಕ ಹತ್ಯೆ, ಲೂಟಿ ಮತ್ತು ವಿಧ್ವಂಸಕ ಕೃತ್ಯಗಳನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲತೆ ಖಂಡಿಸಿ ಎಸ್ಡಿಪಿಐ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕೇಂದ್ರದಲ್ಲಿ 3ನೇ ಬಾರಿಗೆ ಮೋದಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು ದೇಶದಲ್ಲಿ ವ್ಯಾಪಕ ಗುಂಪು ಹತ್ಯೆ, ಲೂಟಿ ಮತ್ತು ವಿಧ್ವಂಸಕ ಕೃತ್ಯಗಳು ನಡೆಯುತ್ತಿವೆ. ಹತ್ಯೆಗಳು, ಶೋಷಣೆ ಮತ್ತು ಮುಸ್ಲಿಮರ ಅಂಗಡಿ ಲೂಟಿ ಮಾಡುವ ಹೀನ ಕೃತ್ಯಗಳು ನಡೆಯುತ್ತಿರುವುದನ್ನು ಖಂಡಿಸಿದರು. ಛತ್ತೀಸ್ಗಢದಲ್ಲಿ 3 ಮುಸ್ಲಿಂ ಹುಡುಗರ ಮೇಲೆ ಗೋರಕ್ಷಣೆ ಹೆಸರಿನ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಗುಜರಾತಿನ ಮುಸ್ಲಿಂ ಮಹಿಳೆಯರಿಗೆ ಸರ್ಕಾರವೇ ನೀಡಿದ್ದ ಮನೆಗೆ ಪ್ರವೇಶಿಸಲು ಸ್ಥಳೀಯರು ತೊಂದರೆ ನೀಡುತ್ತಿದ್ದಾರೆ. ಮಧ್ಯಪ್ರದೇಶದ ಮುಸ್ಲಿಂ ಮನೆಯಲ್ಲಿ ದನದ ಮಾಂಸ ದೊರಕಿತು ಎಂಬ ಆರೋಪದ ಹಿನ್ನೆಲೆಯಲ್ಲಿ ಆ ಬೀದಿಯ ಮುಸ್ಲಿಮರಿಗೆ ಸೇರಿದ 13 ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಬಕ್ರೀದ್ ದಿನ ಪ್ರಾಣಿ ಹತ್ಯೆಯಾಗಿದೆ ಎಂದು ಆರೋಪಿಸಿ ಮುಸ್ಲಿಂ ವ್ಯಕ್ತಿಗೆ ಸೇರಿದ ಬಟ್ಟೆ ಅಂಗಡಿಯನ್ನು ಧ್ವಂಸ ಮಾಡಲಾಗಿದೆ ಎಂದು ಆರೋಪಿಸಿದರು. ಕೂಡಲೇ ಎಚ್ಚೆತ್ತುಕೊಂಡು ದೇಶದಲ್ಲಿ ನಡೆಯುತ್ತಿರುವ ಹಲ್ಲೆ, ಕೊಲೆ, ದರೋಡೆಗಳನ್ನು ನಿಯಂತ್ರಣ ಮಾಡಬೇಕು ಎಂದು ಮನವಿ ಮಾಡಿದರು. ಕೇಂದ್ರದಲ್ಲಿರುವ ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರ, ಸಂಘ ಪರಿವಾರಕ್ಕೆ ಧಿಕ್ಕಾರ, ಸಂಘ ಪರಿವಾರಕ್ಕೆ ನಿಲ್ಲಿಸಿ, मोब लिंचिंग निಲ್ಲಿಸಿ, चप्पा चप्पा खून फूटेगा इनकलाब के नारों से, चप्पा चप्पा खून फूटेगा इनकलाब के नारों. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸೈಯದ್ ಇರ್ಫಾನ್ ಪಾಷಾ ಸೇರಿದಂತೆ ಅನೇಕರಿದ್ದರು. ಪ್ರಕೃತಿಯ ಸಂಪನ್ಮೂಲಗಳು ಸೀಮಿತವಾಗಿವೆ, ಹೀಗಾಗಿ ಜನಸಂಖ್ಯೆ ನಿಯಂತ್ರಣ ಅಗತ್ಯವಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳಿದರು. ಪ್ರಕೃತಿಯ ಸಂಪನ್ಮೂಲಗಳು ಸೀಮಿತವಾಗಿವೆ, ಹೀಗಾಗಿ ಜನಸಂಖ್ಯೆ ನಿಯಂತ್ರಣ ಅಗತ್ಯವಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರ್ಯಾಲಯದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಜನಸಂಖ್ಯಾ ದಿನಾಚರಣೆ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರಕೃತಿಯ ಸಂಪನ್ಮೂಲಗಳು ಸಮರ್ಪಕ ಬಳಕೆಗೆ ಜನಸಂಖ್ಯೆ ನಿಯಂತ್ರಿಸುವುದೊಂದೇ ಏಕಮಾತ್ರ ಮಾರ್ಗವಾಗಿದೆ. ಜನಸಂಖ್ಯೆ ನಿಯಂತ್ರಿಸುವ ಉದ್ದೇಶದಿಂದ ಆರೋಗ್ಯ ಇಲಾಖೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಸಂತಾನ ನಿಯಂತ್ರಣಕ್ಕೆ ಮಾತ್ರೆಗಳು ಹಾಗೂ ಚುಚ್ಚುಮದ್ದುಗಳು ಬಂದಿವೆ. ಅವುಗಳ ಬಗ್ಗೆ ಅರಿತುಕೊಂಡು ಜನಸಂಖ್ಯೆ ನಿಯಂತ್ರಣಕ್ಕೆ ಸಹಕರಿಸಬೇಕೆಂದರು. ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಲ್ಲಿ ಅಂತರ ಹೆಸರಿನಲ್ಲಿ ಚುಚ್ಚುಮದ್ದು ಲಭ್ಯ ಇದೆ. 2 ಮಗುವಿನ ನಡುವೆ ಅಂತರ ಕಾಯ್ದುಕೊಳ್ಳಲು ಅನುಕೂಲವಾಗಿದೆ. ಹೊಸದಾಗಿ ಮದುವೆಯಾದವರು ತಕ್ಷಣವೇ ಮಗು ಬೇಡವೆಂದರೂ ಚುಚ್ಚುಮದ್ದು ಪಡೆಯಲು ಅವಕಾಶ ಇದೆ ಎಂದು ಹೇಳಿದರು. ರಿಮ್ಸ್ ನಿರ್ದೇಶನಾಲಯ ರಮೇಶ್ ಬಿ ಅವರು ಮಾತನಾಡಿ, ಜನಸಂಖ್ಯೆ ಇದೇ ವೇಗದಲ್ಲಿ ಹೆಚ್ಚುತ್ತಾ ಹೋದರೆ ಮುಂದೊಂದು ದಿನ ಕುಡಿಯಲು ನೀರು ಹಾಗೂ ಉಸಿರಾಡಲು ಶುದ್ಧ ಗಾಳಿಯೂ ಸಿಗುವುದು ಕಷ್ಟವಾಗಬಹುದು ಎಂದು ಎಚ್ಚರಿಸಿದರು. ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯಶಂಕರ್ ಮಾತನಾಡಿ, ಕಡಿಮೆ ವಯಸ್ಸಿನಲ್ಲಿ ಮದುವೆ ಆಗುವುದರಿಂದ ಹೆಚ್ಚು ಮಕ್ಕಳಾಗುತ್ತವೆ. ಮದುವೆ ವಯಸ್ಸು ಮುಂದೆ ಹಾಕಿದರೆ ಕಡಿಮೆ ಮಕ್ಕಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮಹಿಳಾ ಶೈಕ್ಷಣಿಕ ಮತ್ತು ಆರ್ಥಿಕ ಸಬಲರಾದರೆ ಕುಟುಂಬದ ಗಾತ್ರ ಕಡಿಮೆಯಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತರಬೇತಿ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟೇಶ್ ನಾಯಕ್, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶಿವಕುಮಾರ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಶಾಕಿರ್, ತಾಲೂಕು ಆರೋಗ್ಯ ಅಧಿಕಾರಿ ಪ್ರಜ್ವಲ್ ಕುಮಾರ್, ದಂತ ವಿಭಾಗದ ಅಧಿಕಾರಿ ಡಾಕ್ಟರ್ ಅಮರ್ ವರ್ಮಾ ಸೇರಿದಂತೆ ಇತರರು ಇದ್ದರು. ನಿರೂಪಣೆ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಬಸಯ್ಯ ಅವರು ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದರ್ವೇಶ ಕಂಪನಿಯಿಂದ 5,000 ಕೋಟಿ ರೂಪಾಯಿ ವಂಚನೆ, ಸಮಗ್ರ ತನಿಖೆ ನಡೆಸಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಲಿ ಎಂ ವಿರೂಪಾಕ್ಷಿ. ರಾಜ್ ಕಾಲುವೆಗಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವೀಕ್ಷಣೆ, ಅಗತ್ಯವಿರುವ ಕಡೆ ಹೂಳು ತೆಗೆಯಲು ಅಧಿಕಾರಿಗಳಿಗೆ ಸೂಚನೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಡಿಸಿ ಭೇಟಿ, ಮಕ್ಕಳೊಂದಿಗೆ ಊಟ ಸೇವನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ, ದದ್ದಲ್ ಬಸನಗೌಡ ಪಂಪಣ್ಣನ ವರ ಮುಂದುವರೆದ ತಪಾಸಣೆ, ಬಂಧನ ಭೀತಿ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಜಿಲ್ಲಾ ಸಮಿತಿ ಅಸ್ತಿತ್ವಕ್ಕೆ, ಶಿಕ್ಷಣ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಕ್ರಮ, ಸೈಯದ್ ಹಬೀಬ್ ಪಾಷಾ. ತುಂಗಭದ್ರಾ ಎಡದಂಡೆ ಕಾಲುವೆ ಮೈಲ್ 69ರಲ್ಲಿ ತಪ್ಪು ಗೇಜ್ ಸರಿಪಡಿಸಲು ಆಗ್ರಹಿಸಿ ರೈತ ನಿಯೋಗ ಡಿಸಿಗೆ ಭೇಟಿ. ಗಾರಲದೆನ್ನೆಯಲ್ಲಿ ಬೀದಿ ನಾಯಿ ಕಚ್ಚಿ 4 ಮಕ್ಕಳಿಗೆ ಗಾಯ. ಹಳೆ ಆಶ್ರಯ ಕಾಲೋನಿಗಳ ಮೂಲ ಫಲಾನುಭವಿಗಳಿಗೆ ಮನೆ ಹಂಚಲು ಆಗ್ರಹಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಮನವಿ.
ಅಲ್ಪಸಂಖ್ಯಾತರ ಮನೆ ಮೇಲೆ ಗುಂಪು ಹತ್ಯೆ ಖಂಡಿಸಿ ಎಸ್ಡಿಪಿಐ ಪ್ರತಿಭಟನೆ. ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ವಿಶ್ವ ಜನಸಂಖ್ಯಾ ದಿನಾಚರಣೆ ಜಾಥಾಕ್ಕೆ ಚಾಲನೆ. ಜನಸಂಖ್ಯೆ ನಿಯಂತ್ರಣ ಅಗತ್ಯವಾಗಿದೆ. ಡಾಕ್ಟರ್ ಸುರೇಂದ್ರ ಬಾಬು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. SAK Convention Hall. Book now, flat 50% discount. Save of the season. Wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123-535300. ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ದಿವಂಗತ ಶ್ರೀ ಸುಭಾಷ್ ರೆಡ್ಡಿ ಪಾಟೀಲ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆಯ ಮಾಜಿ ಖಜಾಂಚಿರವರ ಸ್ಮರಣಾರ್ಥವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರವನ್ನು ಜುಲೈ 1 ರಿಂದ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಆರಂಭಗೊಳ್ಳುತ್ತಲಿದೆ. ಸ್ಥಳ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದ 1ನೇ ಮಹಡಿ, ರಾಯಚೂರು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.